ಬೆಳಗಾವಿಯ ಅಮೆಚೂರ ಜೂಡೋ ಅಸೋಸಿಯೇಷನ್ ವತಿಯಿಂದ ಜುಲೈ 25ರಿಂದ 28ರವರೆಗೆ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಜೂಡೋ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಪ್ರಕಾಶ್ ಮುಗಳೆ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ರಾಜ್ಯ ಮಟ್ಟದ ಜೂಡೋ ಚಾಂಪಿಯನ್ಶಿಪ್ನಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಜೂಡೋದಲ್ಲಿ ಭಾಗಿಯಾಗುವ ಕ್ರೀಡಾಪಟುಗಳಿಗೆ ಹಾಗೂ ತರಬೇತಿದಾರರಿಗೆ ಉಚಿತ ವಸತಿ ಸೌಲಭ್ಯ ಮಾಡಲಾಗಿದೆ ಎಂದರು. ಯಾಕಂದರೆ ಇರುವಂಥ ಸಂಸ್ಥೆಗಳು ಅಷ್ಟು ಆ್ಯಕ್ಟಿವ್ ಆಗಿ ಎಲ್ಲ ಸ್ಟೇಟ್ ಜಿಲ್ಲೆಗಳಿಂದ ಮಕ್ಕಳನ್ನೆಲ್ಲ ಎಂಗೇಜ್ ಆಗ್ತಿಲ್ಲ ಅಂತ ಒಂದು ಭಾವನೆಯಿಂದ ಬೆಳಗಾವಿ ಸಿಟಿಯಲ್ಲಿ ಇರುವಂಥ ಕೆಲವೊಬ್ಬರು ನಾವು ಇಂಡಸ್ಟ್ರೀಸ್ ಫ್ರೆಂಡ್ಸು, ಆಮೇಲೆ ರೋಹಿಣಿ ಅವರ ನೇತೃತ್ವದಲ್ಲಿ ಭೈರವಿ ಅವರು ಎಲ್ಲ ಸೇರಿ ಇದನ್ನು ನಾವು ಒಂದು ಸಂಸ್ಥೆ ಮಾಡೋಣ ಫಸ್ಟು, ಆಮೇಲೆ ಅದಾದಮೇಲೆ ಈ ಕಾಂಪಿಟೇಷನ್ ಎಲ್ಲ ಅರೇಂಜ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಆ ಒಂದು ಇನಿಷಿಯಲ್ ಐಡಿಯಾನ ತೊಗೊಂಡು ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಳೆದ ಒಂದು 6 ತಿಂಗಳಿಂದ ಈ ಕೆಲಸ ನಡೀತಿದೆ ಮಾಡಿ ಇದು ಇವತ್ತೊಂದು ರಿಸಲ್ಟಿಗೆ ಕನ್ಕ್ಲೂಷನ್ಗೆ ಬಂದಿದೆ. ಇವಾಗ ಬರೋ 26ನೇ ತಾರೀಕು ಕಾಂಪಿಟೇಷನ್, 25ನೇ ತಾರೀಕು ಇನಾಗ್ರೇಷನ್ ಆಗುತ್ತೆ. ಆಮೇಲೆ 26, 27 2 ದಿನ ಈ ಕಾಂಪಿಟೇಷನ್ ನಡೆಯುತ್ತೆ. ಸೊ ನಮ್ಮ ಸಹಯೋಗ ಹೇಳ್ದಂಗೆ ಅರೌಂಡ್ 800 ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಭಾಗ ತಗೋತಿದ್ದಾರೆ. ಇದೇ ಗಾಂಧಿ ಭವನದಲ್ಲಿ ಇದು ಆರ್ಗನೈಸ್ ಆಗಿದೆ. ಸರ್ 800 ವಿದ್ಯಾರ್ಥಿಗಳಿಗೆ ಇಲ್ಲಿ ಬೆಳಗಾಂ ಸಿಟಿಯಲ್ಲಿ ಎಲ್ಲ ಥ್ರೂ ಔಟ್ ಕರ್ನಾಟಕ ಸ್ಟೇಟಿಂದ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಮಕ್ಕಳು. ಸೊ ಎಲ್ಲರಿಗೂ ಇಲ್ಲಿ ಇರೋ ವ್ಯವಸ್ಥೆನ ನಾವು ನಮ್ಮ ಸಂಸ್ಥೆ ಕಡೆಯಿಂದನೇ ಮಾಡಿಕೊಡ್ತಿದ್ದೀವಿ. ಆಮೇಲೆ ಅವ್ರಿಗೆ ಇಲ್ಲಿ ಎಲ್ಲ ಊಟ ನಾಷ್ಟ ಎಲ್ಲನೂ ನಾವು ಇಲ್ಲಿಂದನೇ ಅರೇಂಜ್ ಮಾಡಿಕೊಡ್ತೀವಿ. ಸೊ ಇವೆಂಟ್ ಇಲ್ಲೇ ಗಾಂಧಿ ಭವನದಲ್ಲಿ ಇರುತ್ತೆ. ಅದಾದಮೇಲೆ ಇದರಲ್ಲಿ 10 ಬೇರೆ ಬೇರೆ ಕ್ಯಾಟಗರಿನ ಮಾಡಿದ್ದಿದೆ, ಬೇರೆ ಏಜ್ ಗ್ರೂಪ್ ಅವರು. ಸೊ ಸ್ಟಾರ್ಟಿಂಗ್ ಫ್ರಮ್ ಕಿಡ್ಸ್ ಅಂತ ನಾವೇನು ಹೇಳ್ತೀವಿ, 12 ವರ್ಷಕ್ಕಿಂತ ಕಡಿಮೆ ಇರೋ ವಯಸ್ಸಿರೋ ಮಕ್ಕಳೆಲ್ಲನೂ ಇಟ್ಕೊಂಡು, ಆಮೇಲೆ ಸೀನಿಯರ್ ಮೆನ್ ಅಂತ ಹೇಳಿ, ಸೀನಿಯರ್ ಮೆನ್, ಕಿಡ್ಸು, ಬಾಯ್ಸ್ ಗರ್ಲ್ಸ್, ಆಮೇಲೆ ಜೂನಿಯರ್, ಸಬ್ ಜೂನಿಯರ್, ಈ ಥರ ಇದರಲ್ಲಿ 5 ಮೇಜರ್ ಕ್ಯಾಟಗರಿ. ಅದರಲ್ಲಿ ಪ್ರತಿಯೊಂದು ಕ್ಯಾಟಗರಿನಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಅಂತ 2 ಕ್ಯಾಟಗರಿ. ಸೊ ಟೋಟಲ್ 10 ಕ್ಯಾಟಗರಿ ನಾವು ಮಾಡಿ, ಪ್ರತಿಯೊಂದು ಕ್ಯಾಟಗರಿನಲ್ಲೂ ಮತ್ತೆ ವೇಟ್ ವೈಸ್ ಕ್ಯಾಟಗರಿ ಮಾಡಿ ಇದನ್ನು ನಾವು ಆರ್ಗನೈಸ್ ಮಾಡ್ತೀವಿ. ಆಮೇಲೆ ಇದಕ್ಕೆ ಬೇಕಾಗುವಂಥ ಆಫೀಷಿಯಲ್ಸು, ಆಮೇಲೆ ಎಕ್ಸ್ಪರ್ಟ್ಸು ಎಲ್ಲರನ್ನೂ ಕರೆಸ್ತಿದ್ದೀವಿ. ಅಮೆಚೂರ ಜೂಡೋ ಅಸೋಸಿಯೇಷನ್ ಉಪಾಧ್ಯಕ್ಷ ಬಸವರಾಜ್ ಕಡಲಿ ಮಾತನಾಡಿ, ಅಮೆಚೂರ ಜೂಡೋ ಅಸೋಸಿಯೇಷನ್ ಇತ್ತೀಚೆಗೆ ಬೆಳೆದ ಸಂಸ್ಥೆ. ನಮ್ಮ ಸಂಸ್ಥೆಯಿಂದ ಜೂಡೋ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿಕೊಂಡು ಬಂದಿದ್ದೇವೆ ಎಂದರು. ಈ ರೀತಿ ಚಾಂಪಿಯನ್ಶಿಪ್ ಆಗಿರಲಿಲ್ಲ, ಎಲ್ಲರಿಗೂ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ಆಹ್ವಾನ ಮಾಡಲಾಗಿದೆ ಎಂದರು. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳು ತುಂಬ ಬೇರೆ ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಫಿಸಿಕಲ್ ಫಿಟ್ನೆಸ್ಸು ಅಂತೇಳಿ ಒಂದಿತ್ತು ಅಂತಂದರೆ, ಅಥವಾ ಯಾವುದಾದ್ರೂ ಒಂದು ಆಟದ ಬಗ್ಗೆ ಗಮನ ಇತ್ತು ಅಂದರೆ ಆ ಮಕ್ಕಳ ಹೆಲ್ತ್, ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಅಸೋಸಿಯೇಷನ್ ಏನು ಅಮೆಚೂರ್ ಅಸೋಸಿಯೇಷನ್ನ ಮಾಡ್ಕೊಂಡಿದ್ದೇವೆ. ಆ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಸ್ಟೇಟ್ ಒಂದು ಕಾಂಪಿಟೇಷನನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾಂಪಿಟೇಷನ್ನ ಉದ್ದೇಶ ಬರೀ ಮಕ್ಕಳಲ್ಲಿ ನಾವು ಒಂದು ಒಳ್ಳೆಯ ಭಾವನೆ ತರೋಣ, ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸುಮಾರು ಜಿಲ್ಲೆಗಳಿಂದ ಕಾಂಪಿಟೇಟರ್ ಒಂದು 800 ಮೇಡಮ್ ಬರ್ಬೋದು, ಒಂದು 800 ಸ್ಟೂಡೆಂಟ್ಸ್ಗಳು ಭಾಗವಹಿಸ್ಬೋದು. ಜೂಡೋ ತರಬೇತಿದಾರೆ ರೋಹಿಣಿ ಪಾಟೀಲ್ ಮಾತನಾಡಿ, ಜೂಡೋ ಆಡುವವರು ಜಿಲ್ಲೆಯಲ್ಲಿ ಗಣನೀಯವಾಗಿ ಹೆಚ್ಚಾಗುತ್ತಿದ್ದಾರೆ. ಜೂಡೋ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾಗುವ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಲಾಗುವುದು ಎಂದರು. ಡಿಸ್ಟ್ರಿಕ್ಗೆ, ಆಮೇಲೆ ಕರ್ನಾಟಕ ಸ್ಟೇಟ್ಗೆ, ಆಮೇಲೆ ಇಂಡಿಯಾಗೆ ರೀಪ್ರೆಸೆಂಟ್ ಮಾಡಿ ನಾನು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಇದ್ದೀನಿ, ಬ್ರಾಂಜ್ ಮೆಡಲಿಸ್ಟ್ ಇದ್ದೀನಿ. ಆದ ನಂತರ ಈಗ ಆ್ಯಸ್ ಅ ಡಿಪ್ಲೊಮಾ ಮಾಡಿ ಈಗ ನಾನು ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾವ ಹಾಸ್ಟೆಲಲ್ಲಿ ನಾನು ಪಡ್ಕೊಂಡು ಮೆಡಲ್ ಗೆದ್ದಿದ್ದೀನಿ ಅದರಲ್ಲಿ ಮತ್ತೆ ಆ್ಯಸ್ ಅ ಜೂಡೋ ಕೋಚ್ ವರ್ಕ್ ಮಾಡ್ತಿದ್ದೀನಿ. ಈಗ ನಮ್ಮ ಅಂಡರ್ 100ರಷ್ಟು ಮಕ್ಕಳು ಇದನ್ನು ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಜೊತೆಯಲ್ಲಿ ಕುತ್ತುಜ ಮೇಡಮ್ ಅಂತ ಕೋಚ್ ಇದ್ದಾರೆ, ನಾವು ಇಬ್ಬರು ಇದ್ದೀವಿ ಇಲ್ಲಿ. ಮತ್ತು ಈಗ ಇದಕ್ಕಿಂತ ಮೊದಲು ಈ ರೀತಿ ಎಕ್ಸ್ಪೋಜರ್ಸ್ ನಮಗೆ ಸಿಕ್ಕಿಲ್ಲ. ಮತ್ತು ಈ ರೀತಿ ಈ ಟೈಮಲ್ಲಿ ಇದು ಅಸೋಸಿಯೇಷನ್ ಏನಿದೆಯಲ್ಲ ತುಂಬ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ಇವರು ಇದರಿಂದ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಕಾಂಪಿಟೇಷನ್ ಫಸ್ಟ್ ಟೈಮ್ ಈ ಕರ್ನಾಟಕ ಇದರಲ್ಲೇ ಫಸ್ಟ್ ಟೈಮ್ ಇಷ್ಟು ಜೂಡೋ ಕಾಂಪಿಟೇಷನ್ ಬೆಳಗಾವಿಯಲ್ಲಿ ಆರ್ಗನೈಸ್ ಮಾಡ್ತಾರೆ. ಭೈರವಿ ಮುಜಮ್ಮದಾರ, ಪೂಜಾ ಗಾವಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.